ಇನ್ನು ಕ್ರಿಕೆಟ್ ಬೆಟ್ಟಿಂಗ್ ಕೇಸ್ನ ಸುಧೀಂದ್ರ ಶಿಂದೆಯನ್ನ ಸಿಸಿಬಿ ವಶಕ್ಕೆ ಪಡ್ಕೊಂಡಿದ್ದು ಶಿಂದೆಯನ್ನ 3 ದಿನಗಳ ಕಾಲ ಕಸ್ಟಡಿಗೆ ಪಡ್ಕೊಂಡಿದೆ ಸಿಸಿಬಿ. ಕೆಪಿಎಲ್ ಬೆಟ್ಟಿಂಗ್ ಪ್ರಕರಣದಲ್ಲಿ ಸಿಸಿಬಿಯಿಂದ ಅರೆಸ್ಟ್ ಕೂಡ ಆಗಿದ್ದು ಸುಧೀರ್ ಶಿಂದೆ. ಈ ಹಿನ್ನೆಲೆಯಲ್ಲಿ ಈಗ ಶಿಂದೆಯನ್ನ 3 ದಿನಗಳ ಕಾಲ ಕಸ್ಟಡಿಗೆ ಪಡ್ಕೊಂಡಿದೆ ಸಿಸಿಬಿ. ಶಿಂದೆ ಮನೆಯಲ್ಲಿ ಸಿಕ್ಕಂತಹ ದಾಖಲೆಗಳ ಬಗ್ಗೆ ಕೂಡ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಸಂಪೂರ್ಣವಾದ ಮಾಹಿತಿಯನ್ನ ಪಡೆಯೋದಿಕ್ಕೆ ಸಿಸಿಬಿ ಅಧಿಕಾರಿಗಳು ಸುಧೀರ್ ಶಿಂದೆಯನ್ನ ವಶಕ್ಕೆ ಪಡ್ಕೊಂಡಿದ್ದು ಕೆಎಸ್ಸಿಎ ಸದಸ್ಯ ಹಾಗೂ ಕರ್ನಾಟಕ ಅಂಡರ್-19 ಕೂಡ ಸುಧೀರ್ ಶಿಂದೆ ಕೋಚ್ ಆಗಿದ್ರು. ಈಗ ಸಾಕಷ್ಟು ದಾಖಲೆಗಳು ಸಿಕ್ಕಂತಹ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನ ಕಲೆ ಹಾಕುವ ನಿಟ್ಟಿನಲ್ಲಿ 3 ದಿನಗಳ ಕಾಲ ಸಿಸಿಬಿ ತನ್ನ ವಶಕ್ಕೆ ಸುಧೀರ್ ಶಿಂದೆಯನ್ನ ಪಡೆದಿದೆ. ಸುಧೀಂದ್ರ ಶಿಂದೆಯನ್ನ ಈಗಾಗಲೇ ಸಿಸಿಬಿ ತನ್ನ ವಶಕ್ಕೆ ಪಡೆದುಕೊಂಡಿದೆ. 3 ದಿನಗಳ ಕಾಲ ಕೆಎಸ್ಸಿಎ ಸದಸ್ಯ ಹಾಗೂ ಕರ್ನಾಟಕ ಅಂಡರ್-19 ಕೋಚ್ ಕೂಡ ಆಗಿದ್ರು ಸುಧೀರ್ ಶಿಂದೆ. ಅದೇ ಜೊತೆಗೆ ಈಗಾಗಲೇ ಕೆಪಿಎಲ್ ಬೆಟ್ಟಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಇದರಲ್ಲಿ ಅವರ ಒಂದು ಹಸ್ತಕ್ಷೇಪ ಇದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ವಿಚಾರಣೆಯನ್ನು ನಡೆಸುವಂತಹ ನಿಟ್ಟಿನಲ್ಲಿ ಸಿಸಿಬಿ ಅಧಿಕಾರಿಗಳು 3 ದಿನಗಳ ಕಾಲ ಈಗಾಗಲೇ ಸುಧೀರ್ ಶಿಂದೆಯನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜು ಆರ್ಯ, ಈಗಾಗಲೇ ಒಂದು ರೀತಿಯಲ್ಲಿ ಈ ಪ್ರಕರಣದಲ್ಲೂ ಕೂಡ ಇವರ ಒಂದು ಪ್ರಾಬಲ್ಯತೆ ಇದೆ ಅನ್ನುವಂತಹ ಕಾರಣಕ್ಕಾಗಿ ಈಗಾಗಲೇ 3 ದಿನಗಳ ಕಾಲ ವಶಕ್ಕೆ ಪಡ್ಕೊಳ್ಳಲಾಗಿದೆಯಾ? ಸಾಕಷ್ಟು ದಾಖಲೆಗಳು ಸಿಕ್ಕಿದೆಯಾ? ವಿಚಾರಣೆ ಯಾವ ರೀತಿ ಸಾಗುವಂತಹ ಚಾನ್ಸಸ್ ಇದೆ? ನವಿತಾ, ಕೆಎಸ್ಸಿಯ ಮೆಂಬರ್ ಮತ್ತು ಕರ್ನಾಟಕದ ಅಂಡರ್-19 ಕೋಚ್ ಆಗಿದ್ದಂತಹ ಸುಧೀಂದ್ರ ಶಿಂದೆ ಅವರ ಮನೆಯಲ್ಲಿ 2 ದಿನಗಳ ಹಿಂದೆ ಸಿಸಿಬಿ ಅಧಿಕಾರಿಗಳು ಸರ್ಚ್ ವಾರೆಂಟ್ ಪಡೆದು ದಾಳಿಯನ್ನ ಮಾಡಿದ್ರು. ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಸಾಕಷ್ಟು ರೀತಿಯಂತಹ ಒಂದು ಕೆಪಿಎಲ್ ಬೆಟ್ಟಿಂಗ್ ಪ್ರಕರಣಕ್ಕೆ ಸಂಬಂಧಿಸಿದಂತಹ ದಾಖಲೆಗಳು ಕೂಡ ಸಿಕ್ಕಿದ್ವು. ಆ ಒಂದು ದಾಖಲೆಗಳನ್ನ ಮುಂದಿಟ್ಕೊಂಡಂತಹ ಸಿಸಿಬಿ ಅಧಿಕಾರಿಗಳು ಸುಧೀಂದ್ರ ಶಿಂದೆಯನ್ನ ನಿನ್ನೆ ಕರೆದು ವಿಚಾರಣೆಯನ್ನ ಮಾಡಿದ್ರು. ಆದ್ರೆ ವಿಚಾರಣೆ ವೇಳೆಯಲ್ಲಿ ಆತ ಪೊಲೀಸರಿಗೆ ಯಾವುದೇ ರೀತಿಯಂತಹ ಸ್ಪಷ್ಟವಾದಂತಹ ಉತ್ತರಗಳನ್ನು ಕೂಡ ಕೊಟ್ಟಿರ್ಲಿಲ್ಲ. ಎಲ್ಲೋ ಒಂದ್ ರೀತಿ ದ್ವಂದ್ವವಾದಂತಹ ಹೇಳಿಕೆಗಳನ್ನೇ ಪೊಲೀಸರ ಮುಂದೆ ಕೊಟ್ಟಿದ್ದ. ಆ ಒಂದು ಕಾರಣಕ್ಕೆ ಆತನನ್ನ ಪೊಲೀಸರು ಕಸ್ಟಡಿಗೆ ಪಡೆದು ಎನ್ಕ್ವೈರಿ ಮಾಡಬೇಕು. ಯಾಕಂದ್ರೆ ದಾಖಲೆಗಳು ಪಕ್ಕ ಇದ್ರೂ ಕೂಡ ಅಷ್ಟೇ ಸುಧೀಂದ್ರ ಶಿಂದೆ ಯಾವುದೇ ರೀತಿಯಂತಹ ಮಾಹಿತಿಯನ್ನ ಹೊರಗಡೆ ಬಿಟ್ಕೊಡ್ತಿಲ್ಲ. ಜೊತೆಗೆ ಈತನ ಜೊತೆ ಬುಕ್ಕಿಗಳ ಸಂಪರ್ಕ ಆಗಿರೋದು ಕೂಡ ಅಷ್ಟೇ ಕಾಲ್ ಲಿಸ್ಟ್ ನಲ್ಲಿ ಸ್ಪಷ್ಟವಾಗಿ ಪೊಲೀಸರಿಗೆ ಸಿಕ್ಕಿತ್ತು. ಇದನ್ನ ಮುಂದಿಟ್ಕೊಂಡಂತ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ರು, ಉತ್ತರ ಸಿಗದ ಹಿನ್ನೆಲೆಯಲ್ಲಿ ಇವತ್ತು 1ನೇ ACM ನ್ಯಾಯಾಲಯದ ಮುಂದೆ ಆರೋಪಿಯನ್ನ ಹಾಜರುಪಡಿಸಿ 3 ದಿನಗಳ ಕಾಲ ಆತನನ್ನ ಕಸ್ಟಡಿಗೆ ಪಡೆದಿದ್ರೆ, ಈಗ ಕಸ್ಟಡಿಗೆ ಪಡೆದಂತಹ ಸಿಸಿಬಿ ಅಧಿಕಾರಿಗಳು ಮನೆಯಲ್ಲಿ ಸಿಕ್ಕಂತಹ ದಾಖಲೆಗಳನ್ನ ಮುಂದಿಟ್ಕೊಂಡು ಆತನ ಒಂದು ಸಂಪರ್ಕದಲ್ಲಿ ಯಾವೆಲ್ಲ ಬುಕ್ಕಿಗಳಿದ್ರು ಮತ್ತು ಆತನ ಒಂದು ಸಮ್ಮುಖದಲ್ಲಿ ಯಾವೆಲ್ಲ ಆಟಗಾರರು ಫಿಕ್ಸಿಂಗ್ ನಲ್ಲಿ ಭಾಗಿಯಾಗಿದ್ರು ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನ ಕಲೆ ಹಾಕಲು ಈಗ ಆತನನ್ನ ವಶಕ್ಕೆ ಪಡೆದು ಮತ್ತು ಕಸ್ಟಡಿಗೆ ಪಡೆದು ಎನ್ಕ್ವೈರಿ ಮುಂದುವರೆಸಿದ್ದಾರೆ. ನವಿತಾ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಇನ್ನಷ್ಟು ಸುದ್ದಿ ನೋಡೋಣ. ಬ್ರೇಕ್.